ಮೊನ್ನೆ 18ನೇ ತಾರೀಕು ಶನಿವಾರದಂದು ರಾತ್ರಿ ಕಲ್ಲುಗುಂಡಿಯಲ್ಲಿ ಫಾತಿಮತ್ ನಿಶಾ ಎಂಬವಳ ಒಂದು ಮರಣ ಸಂಭವಿಸುತ್ತದೆ. ಈ ಒಂದು ಈ ಒಂದು ಮರಣವನ್ನು ಗಮನಿಸಿದಾಗ ಇದು ಆ ಮನೆಯವರು ಅವಳ ಅತ್ತೆ ಮಾವ ನಾದಿನಿ ಸೇರಿಕೊಂಡು ಒಂದು ಕೊಲೆ ಮಾಡಿದು ಅಂತೇಳಿ ನಮಗೆ ಪ್ರಾಥಮಿಕ ವರದಿಯಲ್ಲಿ ಕಾಣಲಿಕ್ಕೆ ಸಂಭವಿಸ್ತಾ ಇದೆ. ಇದನ್ನ ಗಮನವಿಟ್ಟುಕೊಂಡು ನಾವಿವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಸಾರಪುಣಿಯ ಫಾತಿಮತ್ ನಿಶಾಳ ಮನೆಗೆ ಭೇಟಿ ನೀಡಿದಾಗ ಅವರ ಮನೆಯವರನ್ನ ವಿಚಾರಿಸಿದಾಗ ನಾವು ಕಂಡುಕೊಂಡ ಸತ್ಯವೂ ಕೂಡ ಅವರು ಹೇಳಿದ ವರದಿಯೂ ಕೂಡ ಅದು ಒಂದು ಕೊಲೆ ಎಂಬುದು ವ್ಯವಸ್ಥಿತವಾಗಿ ನಡೆದಂತ ಒಂದು ಕೊಲೆ ಎಂಬುದು ನಮಗೆ ಒಂದು ಅನಿಸ್ತಾ ಇದೆ. ಇದನ್ನು ಸೂಕ್ತವಾಗಿ ಪೊಲೀಸ್ ಅಧಿಕಾರಿಯವರು ತನಿಖೆ ಒಳಪಡಿಸಿ ಆ ಕೊಲೆ ಕಾರಣಕರ್ತರನ್ನ ಕಠಿಣವಾದ ಶಿಕ್ಷೆಗೆ ಗುರಿಪಡಿಸಬೇಕು ಎಂಬುದಾಗಿರುತ್ತದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒತ್ತಾಯಿಸುತ್ತದೆ. ಇದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಒಳಪಡಿಸಿ ಅವರಿಗೆ ಕಠಿಣ ಶಿಕ್ಷೆ ಒದಗಿಸದಿದ್ದರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ವಿರುದ್ಧವಾಗಿ ಪ್ರತಿಭಟನೆಗಳನ್ನ ಇವರಿಗೆ ಈ ಮನೆಯವರಿಗೆ ನ್ಯಾಯ ಸಿಗುವವರೆಗೂ ಕೂಡ ಹೋರಾಟದ ಮುಂಚೂಣಿಯಲ್ಲಿರುತ್ತೆ ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ಈ ಘಟನೆ ಇನ್ನು ಮರುಕಳಿಸಬಾರದು. ಇದೊಂದು ವ್ಯವಸ್ಥಿತವಾಗಿ ನಡೆದಂತಹ ಒಂದು ಕೊಲೆಯಾಗಿರುತ್ತದೆ. 8:53ಕ್ಕೆ ಈ ಫಾತಿಮತ್ ನಿಶಾಲ್ ಅವರು ತನ್ನ ಮನೆಯವರಿಗೆ ಕರೆ ಮಾಡಿ ನೀವೆಲ್ಲಿಗೆ ತಲುಪಿದ್ದೀರಿ ಅಂತೇಳಿ ಕೇಳ್ತಾರೆ. ಅದರ ನಂತರ ಒಂದು 20 ನಿಮಿಷದಲ್ಲಿ ಈ ಮನೆಯವರು ಅಲ್ಲಿಗೆ ಭೇಟಿ ನೀಡಿದಾಗ ಆ ಮನೆಯ ವರಾಂಡದಲ್ಲಿ ಈ ಮೃತದೇಹವನ್ನು ಮಲಗಿಸುವುದು ಕಂಡುಬರುತ್ತದೆ. ಒಂದು 20 ನಿಮಿಷದಲ್ಲಿ ಒಂದು ಹುಡುಗಿ ಒಂದು ಆತ್ಮಹತ್ಯೆ ಮಾಡುವಂತಹ ಸಂಭವ ಇರುವುದಿಲ್ಲ. ಕೇವಲ 20 ನಿಮಿಷದ ಒಳಗೆ ನಡೆದಂತಹ ಘಟನೆ. ಇದನ್ನೆಲ್ಲ ಗಮನಿಸಿದವಾಗ ಇದು ವ್ಯವಸ್ಥಿತವಾಗಿ ಕೊಲೆ ನಡೆದು ಅಂತೇಳಿ ನಮಗೆ ಅನಿಸ್ತಾ ಇದೆ. ಆದ ಕಾರಣ ಇದನ್ನು ಈಗ ಒಳ್ಳೆಯ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ, ಒಳ್ಳೆಯ ಸೂಕ್ತ ತನಿಖೆ ನಡೆಸಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಗುರಿಪಡಿಸುವ ಒಂದು ನಂಬಿಕೆ ನಮಗಿದೆ. ಅಕಸ್ಮಾತ್ತಾಗಿ ಇದನ್ನ ಗೆಳೆದರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ವಿರುದ್ಧವಾಗಿ ಹೋರಾಟವನ್ನು ಮಾಡಿಕೊಂಡು ಅವರಿಗೆ ಈ ಮನೆಯವರಿಗೆ ನ್ಯಾಯ ಸಿಗುವವರೆಗೆ ನಾವು ವಿರಮಿಸುವುದನ್ನು ಹೇಳುತ್ತಾ ಇದ್ದೇವೆ. ಆದ ಕಾರಣ ಎಲ್ಲರೂ ಕೂಡ ಒಂದು ಪಕ್ಷ ಅಂತಲ್ಲ, ಎಲ್ಲರೂ ಕೂಡ ಇದರೊಂದಿಗೆ ಕೈ ಜೋಡಿಸಬೇಕು. ಎಲ್ಲಾ ನಾಗರಿಕರು, ಜಮಾಅತ್ನವರು, ಮಹಲ್ಲದವರು, ಎಲ್ಲಾ ಪಕ್ಷದವರು ರಾಜ್ಯಕ್ಕೆ ರಹಿತವಾಗಿ ಇದನ್ನು ಹೋರಾಟ ಮಾಡಿಕೊಂಡು ಈ ಮನೆಯವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು. ಅದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತದೆ. ಅದಕ್ಕೆ ಮೊದಲ ಆದ್ಯತೆಯನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೀಡುತ್ತಂತೆ ಈ ಮೂಲಕ ಹೇಳ್ತಾ ಇದ್ದೇನೆ.